ಕಾಂಗ್ರೆಸ್ ಟಿಕೆಟ್ಗಾಗಿ ನಟ ಶಶಿಕುಮಾರ್ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ನಟ ಶಶಿಕುಮಾರ್ ಸರ್ಕಸ್ ಮಾಡ್ತಾ ಇದ್ದಾರೆ. ಮೊಳಕಾಲ್ಮೂರು ಕಾಂಗ್ರೆಸ್ ಟಿಕೆಟ್ಗಾಗಿ ಅಭ್ಯರ್ಥಿಗಳಲ್ಲಿ ಪೈಪೋಟಿ ಈಗಾಗಲೇ ಶುರುವಾಗಿದೆ. ಯೋಗೇಶ್ ಬಾಬು, ಎನ್.ವೈ. ಗೋಪಾಲಕೃಷ್ಣ ಮಧ್ಯ ಪೈಪೋಟಿ ಈಗಾಗಲೇ ಏರ್ಪಟ್ಟಿದೆ. ಅದರ ನಡುವೆ ಇದೀಗ ನಟ ಶಶಿಕುಮಾರ್ ಕೂಡ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಟಿಕೆಟ್ ಅನ್ನ ದಕ್ಕಿಸಿಕೊಳ್ಳಿಕ್ಕೆ. ಇಬ್ಬರ ಮಧ್ಯ ಕೂಡ ಚುನಾವಣಾ ಕಣಕ್ಕೆ ಶಶಿಕುಮಾರ್ ಧುಮುಕಿದ್ದಾರೆ. ಕ್ಷೇತ್ರದಲ್ಲಿ ಪ್ರವಾಸವನ್ನ ಈಗಾಗಲೇ ನಟ ಶಶಿಕುಮಾರ್ ನಡೆಸ್ತಾ ಇದ್ದಾರೆ. ದೆಹಲಿಗೆ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಯೋಗೇಶ್ ಬಾಬು ತಿರುಗ್ತಾ ಇದ್ದಾರೆ. ನಂತರ ಹಳ್ಳಿಗಳಲ್ಲಿ ಫ್ಲೆಕ್ಸ್ ರಾಜಕೀಯ ಕೂಡ ಯೋಗೇಶ್ ಬಾಬು ಅವರು ಆರಂಭಿಸಿದ್ದಾರೆ. ಇದರ ನಂತರ ಯೋಗೇಶ್ ಬಾಬುರಿಂದ 4 ಬಾರಿ ಶಾಸಕ ಗೋಪಾಲಕೃಷ್ಣಗೆ ಮುಜುಗರ ಕೂಡ ಉಂಟಾಗಿತ್ತು. ಇದೆಲ್ಲದರ ನಡುವೆ ಇದೀಗ ಅವರಿಬ್ಬರ ನಡುವೆ ಕಾಂಗ್ರೆಸ್ ಟಿಕೆಟ್ಗೆ ಅಂತ ನಟ ಶಶಿಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾದು ನೋಡ್ಬೇಕು ಕಾಂಗ್ರೆಸ್ನ ಚಿತ್ತ ಯಾರತ್ತ ನೆಡತ್ತೆ. ಈ 3 ಜನದಲ್ಲಿ ಶಶಿಕುಮಾರ್ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಗೋಪಾಲಕೃಷ್ಣ ಅವ್ರಿಗೆ ಸಿಗುತ್ತಾ, ಯೋಗೇಶ್ ಬಾಬುಗೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಈಗ ಕಾಂಗ್ರೆಸ್ ಟಿಕೆಟ್ಗೆ ಅಂತ ನಟ ಶಶಿಕುಮಾರ್ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈಗ ಪೈಪೋಟಿ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ, ಹಾಗೆ ಕಾಂಗ್ರೆಸ್ನ ಚಿತ್ತ ಯಾರತ್ತ ನೆಡಬಹುದು ವೀರೇಶ್? ಖಂಡಿತ ದಿವ್ಯಾ, ಈಗ ಏನ್ ಹೇಳ್ಬೇಕಂದ್ರೆ ಈಗಾಗಲೇ 4 ಬಾರಿಗೆ ಏನು ಮೊಳಕಾಲ್ಮೂರು ಕ್ಷೇತ್ರದಿಂದನೇ ಆಯ್ಕೆ ಆಗಿರುವಂತಹ ಎನ್.ವೈ. ಗೋಪಾಲಕೃಷ್ಣ, ಅಷ್ಟೇ ಅಲ್ಲದೆ ಹಿರಿಯ ವ್ಯಕ್ತಿ ಸಹ ಈ ಏನು ಗೋಪಾಲಕೃಷ್ಣ ಅವರಿಗೆ ಹೆಚ್ಚಿನ ಒಂದು ಬೇಡಿಕೆ ಇಲ್ಲಿ ಈ ಭಾಗಕ್ಕೇನೆ ಕೊಡ್ಬೇಕಂತ ಒಂದಾದ್ರೆ, ಈ ಹಿಂದೆ ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಏನ್ BSR ಅಭ್ಯರ್ಥಿ ಆದಂತ ತಿಪ್ಪೇಸ್ವಾಮಿ ಎದುರು ಪರಾಭವಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ಏನು ಶ್ರೀರಾಮುಲು ಅವರ ಒಂದು ಏನ್ ತೆರವಾದಂತಹ ಸ್ಥಳಕ್ಕೆ ಎನ್.ವೈ. ಗೋಪಾಲಕೃಷ್ಣ ಅವರು ಸ್ಪರ್ಧೆ ಮಾಡಿ ಬಳ್ಳಾರಿ ಗ್ರಾಮಾಂತರದಿಂದ ಈಗ ಹಾಲಿ ಶಾಸಕರಾಗಿ ಇವರಿಗೇನು ಈಗ ಇಬ್ಬರ ಏನು ಈಗ ಬಳ್ಳಾರಿ ಶಾಸಕರಾದ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯ ಸಹ ಯೋಗೇಶ್ ಬಾಬು ಅವರು ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕಳೆದ 3 ವರ್ಷಗಳಿಂದ ಸಹ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಿದ್ದು. ಅಷ್ಟೇ ಅಲ್ಲದೆ ಅದೇ ವಿಧಾನಸಭಾ ಕ್ಷೇತ್ರದ ಬಿಜಿಕೆರೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸಹ ಆಯ್ಕೆ ಆಗಿದ್ದಾರೆ. ಕಳೆದ 2 ವರ್ಷಗಳಿಂದ ಸಹ ಸತತವಾಗಿ ಏನು ಯೋಗೇಶ್ ಬಾಬು ಈಗಾಗಲೇ ಪ್ರಚಾರ ಕೈಗೊಂಡಿದ್ದು. ಈಗ ಇಷ್ಟು ದಿನಗಳ ಕಾಲ ಏನು ಎನ್.ವೈ. ಮತ್ತೆ ಯೋಗೇಶ್ ಬಾಬು ಅವರ ಮಧ್ಯೆ ಟಿಕೆಟ್ಗಾಗಿ ಕಾಂಪಿಟೇಷನ್ ನಡೀತಿತ್ತು. ಇದೀಗ ಏನ್ ಚಿತ್ರದುರ್ಗದ ಲೋಕಸಭಾ ಮಾಜಿ ಸಂಸದರಾದಂತಹ ಶಶಿಕುಮಾರ್ ಸಹ ಈಗೇನು ಕಣಕ್ಕಿಳಿದಿದ್ದಾರೆ. ಈಗ ಯಾಕಂದ್ರೆ ಈ ಒಂದು ಮೊಳಕಾಲ್ಮೂರು ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈಗ ಶಶಿಕುಮಾರ್ ಸಹ ನಾನು ಕಾಂಗ್ರೆಸ್ ನಿಂದ ಟಿಕೆಟ್ ಪಡೆಯುತ್ತೇನೆ, ಕಾಂಗ್ರೆಸ್ ಸಹ ವರಿಷ್ಠರ ಬಳಿ ಹೋಗಿ ನಾನು ಮಾತುಕತೆ ಚರ್ಚೆ ಮಾಡಿ ನಾನು ಏನು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಶ್ರೀ ಕ್ಷೇತ್ರ ನಾಯಕನಹಟ್ಟಿ ಕ್ಷೇತ್ರದಲ್ಲಿ ಏನು ಗುರುತಿಸಿದ ಸಮಯ ಒಂದು ದರ್ಶನ ಪಡೆದು ಅಲ್ಲಿದ್ದ ಸಾಕಷ್ಟು ಏನು ನಿನ್ನೆ ಸಹ ಸಾಕಷ್ಟು ಕ್ಷೇತ್ರಗಳಿಗೆ ಸಹ ವಿಸಿಟ್ ಹಾಕಿ ಅಲ್ಲಿನ ಜೊತೆಗೆ ಮಾತುಕತೆ ಸಹ ಮಾಡಿದ್ದಾರೆ. ಇವೆಲ್ಲದರ ನೋಡಿದರೆ ಈಗೇನಂದ್ರೆ ಈಗ ಆಲ್ರೆಡಿ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿರುವಂತಹ ಎನ್.ವೈ. ಅವರು ಅಲ್ಲೇ ಬಳ್ಳಾರಿಯಲ್ಲೇ ಸ್ಪರ್ಧೆ ಮಾಡ್ಲಿ, ಈಗ ನಾನು ಹಿರಿಯ ಇದ್ದೀನಿ ಮತ್ತೆ ನಮ್ಮ ಸಮುದಾಯದವರಿಗೆ ನಾನು ಹತ್ರ ಆಗಿದ್ದೇನೆ. ಅಷ್ಟೇ ಅಲ್ಲದೆ ನಟ ಸಹ ನಾನು ಈ ಹಿಂದೆ ಸಂಸದನಾಗಿ ಚಿತ್ರದುರ್ಗ ಜಿಲ್ಲೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಆ ಕೆಲಸಗಳನ್ನು ನೋಡಿ ನನಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ಲಿ ಅನ್ನುವ ಒಂದು ಮಾತು ಸಹ ಶಶಿಕುಮಾರ್ ಕೇಳ್ತಿದ್ದಾರೆ. ಅಷ್ಟೇ ಇದ್ರ ಮಧ್ಯೆ ಯೂತ್ ಕಾಂಗ್ರೆಸ್ ಏನು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಯೋಗೇಶ್ ಬಾಬು ಸಹ ಸಂಪೂರ್ಣವಾಗಿ ಏನು ಈ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಬೇಕಂತ ಹೇಳ್ಬಿಟ್ಟು ಬೆಂಗಳೂರು ವರಿಷ್ಠರ ಎಲ್ಲಾ ಒಂದು ಹಿರಿಯ ಏನು ನಾಯಕರು ಮುಖಂಡರು ಇದ್ದಾರೆ, ಅವರೆಲ್ಲರ ಬಳಿ ಈಗಾಗಲೇ ಹೋಗಿ ಚರ್ಚೆ ಮಾಡಿ ಸಹ ಬಂದಿದ್ದಾರೆ. ಒಂದು ವೇಳೆ ಯೂತ್ ಕಾಂಗ್ರೆಸ್ ಇಂದ ಒಂದು ಜಿಲ್ಲೆಗೆ ಒಂದು ಟಿಕೆಟ್ ಏನಾದ್ರು ಕೊಡ್ಲೇಬೇಕಂತ ಏನಾದ್ರು ಒಂದು ವೇಳೆ ಬಂದ್ರೆ ಆಗ ಯೂತ್ ಕಾಂಗ್ರೆಸ್ ಕೋಟದಲ್ಲಿ ಯೋಗೇಶ್ ಬಾಬು ಅವರಿಗೆ ಕನ್ಫರ್ಮ್ ಆಗೋದ್ರಲ್ಲಿ 2 ಮಾತಿಲ್ಲ ಅಂತಾನೆ ಹೇಳ್ಬೋದು. ವೀರೇಶ್, ಈಗ ಕಾಂಗ್ರೆಸ್ನ ಒಲವು ಯಾರ ಮೇಲಿದೆ 3 ಜನದ ಮೇಲೆ? ಯಾಕಂತ ಹೇಳಿದ್ರೆ ನಟ ಶಶಿಕುಮಾರ್ ಕೂಡ ಈಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಜಾತಿ ಆಧಾರದ ಮೇಲೆ ಇಟ್ಕೊಂಡು. ಈಗ ಇವರಿಬ್ರು ಈಗಾಗಲೇ ರೇಸ್ ಅಲ್ಲಿ ಇದ್ದಾರೆ. ಯಾರ ಮೇಲೆ ಒಲವು ಮೂಡಬಹುದು, ಯಾರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ ವೀರೇಶ್? ಖಂಡಿತ ಒಂದು ವೇಳೆ ಏನಾದ್ರೂ ಏನು ಚರ್ಚೆ ಮಾಡಿದ್ರೆ ಈಗ ಬಳ್ಳಾರಿ ಈಗ ಶಾಸಕರಿದ್ದಾರೆ, ಕಳೆದ
ಏನು ಕಳೆದ 3 ವರ್ಷಗಳಿಂದ ಸಹ ಬಳ್ಳಾರಿಯಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ಕೆಲಸಗಳನ್ನು ಮಾಡಿ ಅಲ್ಲಿ ಸಹ ಏನು ಬಳ್ಳಾರಿ ಗ್ರಾಮಾಂತರವಾಗಿ ಅಲ್ಲಿನ ಏನು ಮತದಾರರಿಗೂ ಸಹ ಎನ್ ವೈ ಕೃಷ್ಣ ಅವರು ಹತ್ತಿರವಾಗಿರೋದ್ರಿಂದ ಏನು ಒಂದ್ ವೇಳೆ ಯಾಕಂದ್ರೆ ಈಗ ಏನು ಗ್ರಾಮಾಂತರ ಆಲ್ರೆಡಿ ಏನು ಹಾಲಿ ಶಾಸಕರಾಗಿರೋದ್ರಿಂದ ಅವರಿಗೂ ಸಹ ಒಂದು ಪ್ಲಸ್ ಪಾಯಿಂಟ್ ಆಗಿ ಸಿಗಬಹುದು. ಮತ್ತೆ ಅಲ್ಲಿನ ಏನು ಹಿರಿಯ ವರಿಷ್ಠರು ಸಹ ಬಳ್ಳಾರಿ ಕ್ಷೇತ್ರಕ್ಕೆ ನೀವು ಏನು ಒಂದ್ ವೇಳೆ ಎನ್ ವೈ ಗೋಪಾಲಕೃಷ್ಣ ಅವರು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಎನ್ ವೈ ಅವರು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಖಂಡಿತವಾಗ್ಲೂ ಯಾಕಂದ್ರೆ ಇಬ್ರು ಈಗ ಆಲ್ರೆಡಿ ಈಗ ಏನು ಈಗಾಗಲೇ ಸಾಕಷ್ಟು ಪ್ರವಾಸ ಕೈಗೊಂಡಿರುವ ಮತ್ತೆ ಯೂತ್ ಕಾಂಗ್ರೆಸ್ ಇಂದ ಸಹ ಸಾಕಷ್ಟು ಒಂದು ಬೆಂಬಲವನ್ನು ಪಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಓಕೆ ವೀರೇಶ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲಿಕ್ಕೆ ಶಾಸಕರಾಗಿರುವ ಎನ್ ವೈ ಗೋಪಾಲಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ ಆ ಕ್ಷೇತ್ರದಲ್ಲಿ ಯೋಗೇಶ್ ಬಾಬು ಮತ್ತೆ ನಿಮ್ಮ ಮಧ್ಯೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಇದ್ರ ಮಧ್ಯ ನಟ ಶಶಿಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ನೀವು? ಏನಿಲ್ಲ, ಪ್ರಜಾಪ್ರಭುತ್ವ ಅಲ್ಲ, ಯಾರು ಬೇಕಾದ್ರೆ ಕೇಳ್ಬೋದು. ಯಾರು ವರಿಷ್ಠರು ತೀರ್ಮಾನ ತಗೊಂಡು ಟಿಕೆಟ್ ಕೊಡ್ತಾರೋ ಅವರೆಲ್ಲರೂ ಕಾಂಗ್ರೆಸ್ ವತಿಯಿಂದ ಮಾಡ್ಬೇಕಂತೆ. ಈಗ ನಿಮ್ ಪ್ಲಾನ್ಸ್ ಏನ್ ಸರ್? ಏನಿಲ್ಲಮ್ಮ, ನಂದೇನಿಲ್ಲ. ನಾನೀಗ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಶಾಸಕರಾಗಿದ್ದೀನಿ. ಈಗ ಈ ಹಿಂದೆ ಮೊಳಕಾಲ್ಮೂರಿನಲ್ಲಿ 4 ಸರಿ ಕಂಟಿನ್ಯೂಸ್ ಆಗಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ಬಳ್ಳಾರಿ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರಾಗಿರೋದ್ರಿಂದ ಆ ಕಡೆ ಆ ಭಾಗದ ಜನ ಒತ್ತಡನೂ ಕೂಡ ಬಳ್ಳಾರಿಯಲ್ಲಿ ನಿಲ್ಬೇಕು ಎಂಬ ಅಭಿಪ್ರಾಯ ಅಲ್ಲಿದೆ. ಎರಡನೇದಾಗಿ ಈ ಭಾಗದ ಜನ ಕೂಡ ಈ ತರ ಅಭಿಪ್ರಾಯ ಕೊಡ್ತಾ ಇದ್ದಾರೆ, ಇಲ್ಲೇ ನಿಲ್ಬೇಕು, ಹೋದ್ಸಲ 4 ಸಾರಿ ಗೆದ್ದಿದ್ರಿ, ಮತ್ತೊಂದ್ಸರಿ ನಮ್ಮಲ್ಲಿ ನಿಲ್ಬೇಕು ಅಂತ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನ್ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೋ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಆ ವಿಚಾರದಲ್ಲಿ ನಾನು ಏನು ಮಾತಾಡಕ್ ಹೋಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೇಳ್ಕೊಳ್ತೀವಿ, ನಂದೇನು ಅಭ್ಯಂತರ ಇಲ್ಲ. ಓಕೆ, ಒಂದ್ ವೇಳೆ ಸರ್ ಈಗ ಅವರಿಬ್ಬರಿಗೆ ಟಿಕೆಟ್ ಸಿಕ್ಕಿದ್ರೆ ನೀವು ಸುಮ್ನೆ ಇರ್ತೀರಾ? ಹೈಕಮಾಂಡ್ ಮಾತನ್ನು ಒಪ್ಕೊಳ್ಳೋಣ, ಬಟ್ ನಿಮಗೆ ಇದು ಬೇಸರದ ಸಂಗತಿ ಅನ್ಸಲ್ವಾ? ಅವರಿಬ್ರಿಗೆ ಟಿಕೆಟ್ ಕೊಟ್ರೆ, ಅವರಿಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಸಿಕ್ಕಿದ್ರೆ? ಅಲ್ಲ, ನನಗೆ ತೊಂದ್ರೆ ಆಗಲ್ಲ. ಈಗ ಬಳ್ಳಾರಿಯಲ್ಲಿ ರೆಡಿ ಇದೆಯಲ್ಲ ಟಿಕೆಟ್, ಅಸಮಾಧಾನ ಪ್ರಶ್ನೆ ಬರಲ್ವಲ್ಲ. ಈಗ ಅಂದ್ರೆ ಯಾವ ಸ್ಥಳ ಆದ್ರೂ ಹೈಕಮಾಂಡ್ ಅವ್ರು ನಮ್ಗೆ ನನ್ನೇ ಮಾಡಿಲ್ವಲ್ಲ, ನಮ್ಗೆ ಯಾವ ರೀತಿ ಆದಂತ ಅನ್ಯಾಯ ನನಗೆ ತೊಂದರೆ ಮಾಡಿಲ್ಲ ಹೈಕಮಾಂಡ್ ಅವರು. ಈಗ ಅಷ್ಟು ಅಭಿಮಾನ ಪ್ರೀತಿಯಿಂದ ಹೋದ್ರೆ ನನ್ನ ಬಳ್ಳಾರಿ ನಿಲ್ಲಿಸ್ತಿರ್ಲಿಲ್ಲ ಅವರು ಹೈಕಮಾಂಡ್ ಅವರು. ಹೀಗಾಗಿ ಅದೇ ವ್ಯವಸ್ಥೆನೆ ಮುಂದುವರಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ಯೋಗೇಶ್ ಬಾಬು ಅವರು ಎಲೆಕ್ಷನ್ ಬರ್ತಾ ಇದೆ, ಇದ್ರ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗೋದು ಬರೋದು ಕಾಲಿಗಳ ಚಕ್ರ ಕಟ್ಕೊಂಡವ್ರ ತರ ಆಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ? ಅಮ್ಮ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಇವು ಈ ಪೀರ್ಲಬ್ಬ ಬಂದಾಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋರೇ ಜಾಸ್ತಿ ಆಗ್ತಾರೆ ಅಲ್ವಾ? ಆ ಕುಣಿಸೋನೇ ಬೇರೆ ಇರ್ತಾನೆ ಅಲ್ವಾ? ಈಗ ಕುಣಿಸೋನ್ ಮೇಲೆ ನಾವು ಡೆವಲಪ್ ಅವಲಂಬನೆ ಆಗ್ಬೇಕವಿಲ್ಲ, ಕುಣಿಯೋರ್ ಮೇಲೆ ಅವಲಂಬನೆ ಆಗ್ಬಾರ್ದು. ಖಂಡಿತ. ಓಕೆ, ಥ್ಯಾಂಕ್ ಯು ಗೋಪಾಲ್ ಕೃಷ್ಣ ಅವರೇ, TV5 ಜೊತೆ ಮಾತನಾಡಿದ್ದಕ್ಕೆ.